ಅಂತ ನೋಡು ಬರಕ್ಕೆ. ಹಾಂ ಹೇಳಿ ನಾ ಏನು ಹೇಳಿನಿ ಅದನ್ನಷ್ಟ ಮಾತಾಡಿ ಲಘು ಲಘು ಬಂದ್ಬಿಡಪ್ಪ ಅಂತೇಳಿ ಏನೇನು ಗಿಂಚ್ಕೊಂಡ್ ಕುಂತಾನ ನಾಕಿ ಮುಂದೆ ಇನ್ನ ಉಪಯೋಗಿಲಿವ. ಅಲ್ಲ ಹಿರಿಯ ಒಂದು ನಿಮಿಷ, ನನಗೇನು ಅರ್ಥ ಆಗೋಲ್ದಂದ್ರೆ ಆಕಿ ಎಂಥ ಮೂರು ಬಿಟ್ಟಕ್ಕೆದಾಳಂದ್ರೆ ಅವನ್ನ ಮದುವೆಕ್ಕೇನಂತ ಇಲ್ಲಿ ತನ ಬಂದಾಳಾಕಿ. ಈಗ ನೀವೇನು ಹೇಳಿ ಅವಂಗ ಹೇಳಂತ ಹೇಳಿ ಕಳ್ಸಿರಲ್ಲ ನೀವು ಎಲ್ಲ ಮಾತನ್ನು, ಅವನ್ನೆಲ್ಲ ನಂಬ್ತಾಳಂತೀಯನ್ ನೀನು. ಮತ್ತೀಗ ಈಕಿ ಬಿಡುಗಡೆ ಕೊಡದ ಮತ್ತು ಮದುವೆ ಆಗಕ್ಕೆ ಬರಲ್ಲ ಅಂತಂದು ಹೇಳಿದ್ರೆ ಅವನ ಬಿಟ್ಟು ಅಷ್ಟು ಸಲಿಸಕ್ಕಾಕಿ ಅವ್ರ ಊರಿಗೆ ಹೊಕ್ಕಾಳಂತೀಯನ್ ನೀನು. ನೀನ ಹುಂ ಹುಷೇನಿ ಈಗ ಮೊದ್ಲು ಬೀಸು ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದು ನೋಡ ನಿಮ್ಮವನ ಇಲ್ಲಡ. ಈಗ ಏನಾರ ಹಾಕಿ ಕಂಪ್ಲೇಂಟ್ ಕೊಟ್ಟು ನಾನು ಹೊಡೆದಾರ ಬಡ್ದಾರ ಅಂತ ಹೇಳಿ ಆಕೆ ಕೇಸ್ ಗೀಸ್ ಹಾಕಿ ನಮ್ಮನ್ನ ಇಲ್ಲಡಿಲಿ ಸ್ಟೇಷನ್ನು ಮನಿ ಅಡ್ಡಾಡಿಸ್ತಿದ್ಲು. ಅದಕ್ಕೆ ಇದನ್ನ ಹೇಳಂತ ಹೇಳಿ ನಾವಂಗ ಈಗ ಅದನ್ನ ಹೇಳಿದ್ದ ನಾವೆಲ್ಲರೂ ಬಚಾವು. ಆಕೆ ಪಾಡಿಗೆ ಮನೆಗೆ ಹೋದ್ಲಂದ್ರೆ ಮತ್ತು ನಾವು ಹೋಗಿ ಮತ್ತೆ ಮುಂದೆ ಏನು ಮಾಡ್ಬೇಕು ಅನ್ನೋದು ಯೋಚನೆ ಮಾಡೋಣಂತ. ಈಗ ಇವ ಒಬ್ಬ ಬರ್ವಲ್ ನೋಡು, ಅದ ನನಗೆ ಭಯಂಕರ ಅಂದ್ರೆ ಭಯಂಕರ ಟೆನ್ಷನ್ ಆಗ್ಬಿಟ್ಟೈತಿ. ಅಯ್ಯ ಏನ ಮಾತಾಡಿ ನಮ್ಮ ಜೊತೆಗೆ ಬರ್ತಾನ ಏನ ಮಾತಾಡೋಕೆ ಜೊತೆಗೆ ಹಂಗಿಂದ ಹಂಗೆ ಅಲ್ಲೇ ಹೋಗಿ ಆಕೆ ಜೊತೆಗೆ ಸಂಸಾರ ಮಾಡ್ತಾನ, ಯಾರಿಗೆ ಗೊತ್ತು. ನನಗೇನು ಗೊತ್ತಪ್ಪ ಯಾವ ಹೊತ್ತದಾಗ ಯಾವ ಹಾವಿರುತ್ತಾ ಏನ. ನಾನು ಏನೋ ಅಂದ್ಕೊಂಡಿದ್ದೆ. ಬೇಡ್ರಿ ಇಲ್ಲಿ ಮನೆಯಾಗಿರೋ ಹೆಂಡತಿಗೆ ಸಿಟ್ ಮಾಡೋದು ನೋಡಿ ನನ್ನ ಮೈದ್ನ ಭಾಳ ಅಂದ್ರೆ ಭಾಳ ಸ್ಟ್ರಿಕ್, ಹೆಂಡತಿ ಗುಲಾಮ ಅಲ್ಲ ಅಂತ ಅಂದ್ಕೊಂಡಿದ್ದೆ. ಮಾತಿತ್ತಿದ್ರೆ ನನ್ನ ಗಂಟಗಂತಿದ್ದ ಹೆಂಡತಿ ಗುಲಾಮ ನೀನು ಅಂತೇಳಿ. ಈತ ಇಬ್ಬರಿಬ್ಬರನ್ನ ಮೇಂಟೈನ್ ಮಾಡ್ತಾನೆ. ಇಬ್ಬರಿಬ್ಬರಲ್ಲ ಮೂರು ಮಂದಿ ಇನ್ನೊಬ್ಬ ಯಾವಕ್ಕೆ ಅದಳ ಅಂತಾಕಿ ತೆಳ್ಳಗ ಬೆಳ್ಳಗ ಹೂವಿದ್ದಂಗೆ. ಅನುಷ ನಿನಗೇನು ಕಡ್ದುಲೇ ಇಷ್ಟೊತ್ತು ಬೇಸಿದ್ದೆಲ್ಲ ಏನರ ಕಡ್ದು ಹಿಡಿದ್ವ ಏನು ಪೊಲೀಸ್ ಸ್ಟೇಷನಿಗೆ ಬರತ್ಲೆ? ನೀ ಯಾಕೆ ಹಂಗೆ ಅಂತ ಪರಿ ನುಲ್ದಾಡಿ ಮಾತಾಡ್ತೀಯ ಬಿಡಾಡಿ? ಸುಮ್ಮನೆ ನಿಂತ್ಕೋ ಬಾಯ ಮುಚ್ಕೊಂಡ. ಇಲ್ಲಿ ನಮಗಾಗೈತಿ ಶುರು ಮಾಡಿದ್ಲಿಕ್ಕಿ ತಿವ್ತಿವ್ರು ಮಾತಾಡೋದು ಎಲ್ಲ ನಿನ್ನಂತಾರಲ್ಲಿದ್ದಾರಲೇ ಆಗೋದು. ನಿನ್ನ ಅಯ್ಯ ಬಿಡ್ರಿ ಅತ್ತಿಯಾರ ಅದೇನೋ ಅಂತಾರೆ ನೋಡ್ರಿ ಹಂಗೆ. ಉತ್ತರನ್ ಪೊಲೀಸ ಒಲಿ ಮುಂದೆ ಅಂದಂಗೆ ನನಗೆ ಹೇಳಕ್ಕೆ ಬರ್ರಿ ನೀವು. ನಾನೇನು ಮಾಡಿದ್ದೇನೆ? ನಾನು ನನ್ನ ಗಂಡ ಚಲೋ ಅದೀವಪ್ಪ, ನನ್ನ ಗಂಡಗೆಲ್ಲ ಅಂತ ಬುದ್ಧಿ ಏನಿಲ್ಲ. ನಿಮ್ಮ ಸಣ್ಣ ಮಗ ಅದ ನೋಡ್ರಿ, ಸಣ್ಣ ಮಗ ಅತ್ತ ಹೇಳ್ರಿ ನೀವು ಮೊದ್ಲು. ಏಯ್ ಬಾಯಿ ಮುಚ್ಕೊಂಡು ನಿಂದಿರ್ತೀಯ ಮತ್ತೊಂದು ಸಡ್ಲಿಸಿ ಬಾಯಿ ಕೊಡ್ಲೆ ಒಂದು. ನಾನು ನೋಡಕತ್ತೀನಿ ಇಲ್ಲಡ ಆಕೆ ಇನ್ಯಂಗೆ ದರ ಎಳ್ದು ಬೀದಿಗೆ ಹೋಗದೆ ಮತ್ತು ಒಂದಿನ ನಿನ್ನೂ ಹಂಗ ಮಾಡ್ತೀನಿ. ನಿಂತ್ಕೋ ಸುಮ್ಮನೆ ಗಪ್ಪನ. ಏನು ಹೊಕ್ಕಾಳಂತನ ಏನು ಊರಿಗೆ ನೀ ಬಿಟ್ಟು ಬರ್ಬೇಕಂತನ? ನೀನೇನು ಬಿಡಕ್ಕೆಲ್ಲ ಹೋಗ್ಬೇಡ ರಮೇಶ, ಹೇಳಿ ನೋಡು. ಬಡ ಇಲ್ಲಿ ಬಸ್ ಹತ್ತಸ ಅಲ್ಲೋಗಿ ಇಳಿತಾಳ. ಯವ್ವ ನಾವು ಅನ್ಕೊಂಡಂಗೆ ಏನೂ ಆಲಿಲ್ವೇ. ಆಕಿ ಮದುವೆ ಆಗ್ದನ ಬಂದು ನಮ್ಮ ಮನ್ಯಾಗ ಇರ್ತಾಳಂತ. ಎಲ್ಲರ ಮುಂದು ಊರಾರ ಜನನ ಮುಂದೆ ಮದುವೆ ಆಗೈತಿ, ಅದಕ್ಕೆ ಮನ್ಯಾಗ ಇಟ್ಕೊಂಡಿವಿ ಅಂತ ಹೇಳ್ಬೇಕಂತ. ಈಗ ಅವ ಅವ ಮಾವಂತವ, ಅವ ಬಂದಾನ ಒಬ್ಬ ಹುಚ್ಚನಂತವ, ಅವನ ಜೊತೆ ಮಾತಾಡ್ಕೊಂಡು ನಿಂತಾಳ. ಬರ್ತಾಳದಡಿ ಹೊರಗೆ ಆಕಿನು. ಅಯ್ಯ ಇದೆಂತ ನಮಗೆ ಪೀಡಾ ಕೊಡ್ತಾಯಪ್ಪ. ಎಲ್ಲಿಂದ ಹಿಡ್ಕೊಂಬಂದಿದ್ಲು ಯಪ್ಪ ಈ ಬಿಂಜಾಲಿನ? ಇಲ್ಲಡ ಏನು ಹಿಂದೆ ಕೈ ತುಳ್ಕೊಂಬೆನ್ನು ಹತ್ತಿದಳು ಈಕಿ, ಇದು ಬೆನ್ನು ಹತ್ತಿದಂಗ. ರಮೇಶ ಏನು ಮಾಡ್ಬೇಕಯ್ಯಪ್ಪ? ನಾವೊಂದು ಅನ್ಕೊಂಡ್ರೆ ಇದೇನ ಹಿಂದೆ ಬರ್ತಿಂತಲ್ಲ ಇದು ಹೆಣ್ಣು. ಯಾಕೆ ಅಷ್ಟೊಂದು ಗಾಬರಿಕೆ ಎನ್ಸಿ ನೀನು? ತಡಿ ಒಂದು ಸ್ವಲ್ಪ. ಈಗ ನಾನು ಅನ್ಕೊಂಡೆ, ಆದ್ರೆ ನಾನು ಅನ್ಕೊಂಡಿದ್ಕಿಂತ ಭಾರಿ ಚಲೋ ಐತಿದ್ ಹೆಣ್ಣು. ತುಸು ನೀರ ಮುಣಗಂಗಿಲ್ಲಿದ. ರಮೇಶ ಭಾಳ ಹುಷಾರ್ಲೇಕಿನ್ನ ಪಳಗಿಸ್ಬೇಕ್ಲಿಯಪ್ಪ. ಇದು ಯಾಕ ಬಗ್ಗಿ ಹರಿವಲ್ದಿದ್ದು ಹೆಣ್ಣು, ಭಾರಿ ಹೆಣ್ಣು ಐತವ ನೋನಿದು. ಅತ್ತೀರ ಮಾವರ ಏನ್ರಿ ಅತ್ತೀರ ಇದು? ನಾನು ಒಬ್ಬಾಕಿ ಮನುಷ್ಯಳು ಅನ್ನೋದನ್ನು ಮರ್ತು ನೀವೇ ನಿಮ್ಗೆ ಏನೇನು ಬೇಕಾದನ್ನು ಡಿಸೈಡ್ ಮಾಡ್ಕೊಳಕತ್ತೀರಲ್ರಿ. ಆಕಿ ನೀವು ಮನೆ ಕರ್ಕೊಂಡು ಹೋಗ್ಬೇಕ್ರಿ? ಏನ್ತೀನೂ ಸಹಿಸಲ್ರಿ ಅತ್ತೀರ. ನಿಮ್ಗಂತರೂ ಯಾರಿಗೂ ನಂದು ಜೀವನದ ಬಗ್ಗೆ ಅಂಕರು ನಿಮ್ಗೆ ಯಾರಿಗೂ ಕಾಳಜಿ ಇಲ್ಲ. ನನ್ನ ಭಾವನೆಗಳಿಗೂ ನೀವು ಯಾರು ಬೆಲೆ ಕೊಡಲ್ಲ. ನಿಮ್ಮನ್ನ ನಾ ಹೇಳ್ತೀನಲ್ಲ, ಏನಾದ್ರು ಮಾಡಿರಿ, ನಾನಂತೂ ಮನೆಗೆ ಹೋಗ್ತೀನಿ. ಭಾವನೆ ನಿನ್ನ ಭಾವನೆಗೆ ಒಂದಿಷ್ಟು ನನ್ನ 2 ಜೋಡು ಮೆಟ್ಟು ಸಿಗಾಕ್ಲಿ, ಅದೇನೋ ಅಂತಾರಲ್ಲ ಹಂಗಾತ್ ನೋಡು. ನಾವ ಇಲ್ಲಿ ಹೆಂಗದು ಬೆನ್ನಿಗೆ ಬಿದ್ದು ಪೀಡಾನ ಇಲ್ಲೇ ಬಿಟ್ಟು ಬರ್ಬೇಕಂತ ನಾ ಅಂತೀನಿ. ಈಕೆ ಶುರು ಮಾಡಿರ್ಲಿಕ್ಕಿದು ಭಾವನೆ ಬದುಕು ಅಂತಂದು ನೋಡ. ನಾವು ಎಲ್ಲರೂ ನಮ್ಮ ಮತ್ತೆರ ಕೈಯಾಗ ಹೆಂಗೆ ಬದುಕಿ ಬಂದೀವಿ, ಹೆಂಗೆ ಪಾರಾಗಿವನ ನಮ್ಗೆ ಗೊತ್ತದವು. ನಿನ್ನಂಗನ ಭಾವನೆ ಬದುಕು ಅಂತಂದು ಮಕ ಒಂದು ಈಟ್ ಮಾಡ್ಕೊಂಡು ಮುಂಜಾನೆ ನಿಂತಿದ್ವಿ ಅಂದಿದ್ರ ಏನಿಲ್ಲ, ಹಳೆ ಕೆರ ತೊಗೊಂಡು ಮಾರಿ ಹೊಡಿತಿದ್ರು. ಏನು ನೀನು ಮನೆಗೆ ಹೋಗ್ಬೇಕಾ? ತೊಲಗಿಲ್ಲಿಂದ ಮೊದ್ಲು. ಬಂದ್ಲಕ್ಕಿ. ರಮೇಶ್ ಹೋಗೋಣ ಮನೆಗೆ. ಏನಂದ್ರೆ ನನ್ನ ಕಂಡೀಷನ್ ಅಂತ ಹೇಳಿದ್ನಲ್ಲ, ಅದೇನಂದ್ರೆ ನಮ್ಮ ಮಾವನ ಮಗನೂ ನನ್ನ ಜೊತೆಗೆ ನಿಮ್ಮ ಮನೆಗೆ ಬರ್ತಾನ. ಯಾಕಂದ್ರೆ ನಂಗೆ ಒಂದು ಸ್ವಲ್ಪ ದಿನ ನಿಮ್ಮ ಮನೆಗೆ ಇರೋಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತಲ್ಲ, ಅದಕ್ಕೆ
ನಾ ಒಬ್ಬಳೇ ಆಗ್ತೀನಿ ಅಂತ ಅನಿಸ್ಬಾರ್ದು ಅಂತ ಹೇಳಿ ನಾನು ನನ್ನ ಮಾವನ ಮಗನ ಜೊತೆ ಕರ್ಕೊಂಬರ್ತೀನಿ. ಪರವಾಗಿಲ್ಲ ಅಲ್ಲ? ಅಲ್ಲ, ನಿಮ್ಮ ಮಾವನ ಮಗ ಯಾಕೆ ನಮ್ಮ ಮನೆಗೆ? ನಮ್ಮ ಮನೆಯೊಳಗೆ ಅಷ್ಟೊಂದು ಜಾಗ ಇಲ್ಲ ಮೋನಿಕಾ. ಯಾಕಂದ್ರೆ ನಾವ ನೋಡಿ ಇಷ್ಟೊಂದು ಮಂದಿ ಇದೀವಿ. ಮತ್ತು ನಿಮ್ಮ ಮಾವನ ಮಗ ಎಲ್ಲಿರ್ತಾನ? ನಂಗೆ ಅದೆಲ್ಲ ಗೊತ್ತಿಲ್ಲ ರಮೇಶ್. ನನ್ನ ಮಾವನ ಮಗನೂ ನನ್ನ ಜೊತೆಗೆ ನಿಮ್ಮ ಮನೆಗೆ ಬರ್ತಿದ್ದಾನೆ ಅಷ್ಟೇ. ನಾ ಇರೋಷ್ಟು ದಿನವೂ ನನ್ನ ಮಾವನ ಮಗನೂ ನಿಮ್ಮ ಮನೇಲಿ ಇರ್ತಾನೆ. ಬೇರೆಯವ್ರಿಗೆ ಯಾರಿಗಾರು ಏನಾರ ತೊಂದರೆ ಆಗುತ್ತೆ ಅಂದರೆ ಹೇಳ್ರಿ, ನಾನೀಗ ಹೋಗಿ ಪೊಲೀಸ್ರಿಗೆ ಹೇಳ್ತೀನಿ. ನಾ ರೆಡಿ ಇದ್ದೀನಿ, ಇವರ ರೆಡಿ ಇಲ್ಲ, ನನಗೆ ಜೀವನ ಕೊಡಕತ್ತಿಲ್ಲ, ನನ್ನ ಜೀವನ ಇವ್ರು ಹಾಳು ಮಾಡಕತ್ತಾರಂತ ನಾನೇ ಹೇಳ್ಬಿಡ್ತೀನಿ ಹೋಗಿ. ಅವ್ವ ಮಾತಾಯಿ, ಈಗ ನಾ ಒಂದು 40 ಮಂದಿ ಮನೆ ದಂಡ ಪಿಂಡ ಅದಾರ, ಮತ್ತು ಅವ ಒಬ್ಬವ ಏನು ನನಗೇನು ಒಜ್ಜಾಗದಿಲ್ಲ ಎಳ್ಕೊಂಬಾರೇ ಅವ್ವ. ಈಗ ನಾನು ನನ್ನ ಜೀವನದಾಗ ನಾನು ಪೊಲೀಸ್ ಸ್ಟೇಷನ್ ಹತ್ತಿದ್ದಿಲ್ಲ. ನಾನು ಪೊಲೀಸ್ ಸ್ಟೇಷನ್ ಮಕಾನು ತೋರಿಸಿ ಪೊಲೀಸ್ ಸ್ಟೇಷನ್ ಒಳಗೂ ಕಳಿಸ್ಕೊಂಡು ಹೋಗಿ ವಾಪಸ್ಸು ಹೊರ ಬಂದು ನಿಂದ್ರಿಸಿದಿ. ನಡಿ, ಶಾಣಕ್ಕಿದ್ದಿ, ಮನೆಗೆ ನಡಿ. ಕುಲದಲ್ಲಿ ಮೇಲಾವುದೋ ಹುಚ್ಚಪ್ಪ, ಮತದಲ್ಲಿ ಕೀಳ್ಯಾವುದೋ. ಅದೇನೋ ಹೇಳ್ತಾರಲ್ಲ, ಊದಾದ ಕೊಟ್ಟು ಬಾರ್ಸ ತಗೊಳದಂತಂದು, ಹಂಗಲ್ಲಿದು ಊದಾದ್ರ ಜೊತೆ ಬಾರ್ಸೋದು ಬರ್ತ. ನಡ್ರಿ ನಡ್ರಿ, ನಡೀಲಿ. ನಾನಂತರೂ ಮನೆಗೆ ಹೋಗ್ತೀನವ. ಏ ಸಂಗೀತ, ಬಾ, ನಾವು ಮನೆಗೆ ಹೋಗ್ಬಾ. ಇಡೀ ಊರ್ನ ಕರ್ಕೊಂಬಂದು ಮನೆಗೆ ಹೋಗಿಸ್ಕೊಲ್ರಕ್ ನಮಗೇನು. ನಡಿ. ಯಾಕವ ಸಂಗೀತ, ಪೊಲೀಸ್ ಸ್ಟೇಷನ್ಗೆ ಏನರ ಊಟ ಗೀಟ ಹಾಕಿಸ್ತಾರಂತ ಮಾಡಿ ಹೆಂಗ? ಇಲ್ಲೇ ಕುಂದ್ರಬೇಕಂತ ಮಾಡಿಯ? ಬಾರ ಬಾ, ನಿನ್ನ ಮಕದಾಗರ. ಅತ್ತಿಯರ, ಮಾವರ, ಏನ್ರಿ ಮಾವರ ಇದೆಲ್ಲ? ಅಲ್ರಿ ಮಾವರ, ನಾ ಇನ್ನೂ ಬದುಕಿನ್ರಿ ಮಾವರ. ನಾ ಬದುಕಿರ್ಬೇಕಾದ್ರೆ ರೀ ಸೌತಿ ಜೊತೆ ಸಂಸಾರ ಮಾಡ್ರಿ. ಅತ್ತಿಯರ, ನೀವೇ ಹೇಳ್ರಿ, ನಿಮ್ಗೆ ಇಂಥ ಪರಿಸ್ಥಿತಿ ಬಂದಿದ್ರೆ ನೀವೇನು ಮಾಡ್ತಿದ್ದೀರಿ ಅತ್ತಿಯರ? ನೀವು ಸೌತಿನ ಮನೆಗೆ ಕರ್ಕೊಂಡು ಹೋಗ್ತಿದ್ದೀರಿ, ಒಪ್ಪಿಗೆ ಕೊಡ್ತಿದ್ದೀರಿ? ಹೇಳ್ರಿ. ನೀನು ಮತ್ತ ನಿಂದು ಹಳೆ ಕ್ಯಾಸೆಟ್ ಹಾಕಿ ಗರ 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 ಅಂತ ತಿರುಬೇಡ. ಹೇಳಿ ನೋಡು. ನಾವೇನು ಬೇಕಂತ ಹಾಕಿ ನಮ್ಮ ಮನೆಗೆ ಕರ್ಕೊಂಬಂದು ಇಟ್ಕೊಳಕತ್ತಿಲ್ಲ. ಈಗ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟು ಕಚೇರಿ ತಪ್ಪಿಸ್ಕೋಬೇಕಂದ್ರೆ ನಮಗಿರೋದು ಇದೊಂದ ದಾರಿ. ನಿಮ್ಮ ಮಾವ ಹೇಳಾನಿಲ್ಲ, ಆಕಿನ ಸದ್ಯಕ್ಕೆ ಮನೆಗಂಕರು ಕರ್ಕೊಂಡೋಗ್ರಿ, ಮುಂದೆ ಏನಾರ ಮಾಡೋಣಂತಂದು. ಈ ಮೊದ್ಲು ಮನೆಗಂಕರು ಹೋಗಿ ನೀನು, ಆಕಿನ ಕರ್ಕೊಂಡು ನಾವೆಲ್ಲ ಬರ್ತೀವಿ. ನಿಮ್ಮ ಮನೆಗೆ ಹೋಗಿ ಮೊದ್ಲು ಹೇಳ್ತೀನಿ ನಾನು. ರಮೇಶ, ಆ ಹುಡುಗಿ ಕರ್ಕೊಂಡು ಮತ್ತು ಆ ಗಣ ಮಗನು ಬರ್ತಾನಂತಲ್ಲ, ಕರ್ಕೊಂಡು ಮನೆಗೆ ಹೋಗ್ಬರಿ. ಬಾರವ ತಂಗಿ, ಮನೆಗೆ ಹೋಗೋಣ. ಅಯ್ಯೋ ಆಂಟಿ, 1 ನಿಮಿಷ ನಿಂತ್ಕೊಳ್ಳಿ. ಪಾಪು ಬರಲಿಲ್ಲ ಇನ್ನ. ಏನಾಯವ್ವ ತಾಯಿ, ನಿನ್ನ ಪಾಪು ಬೇರೆ ಐತ ಯವ್ವ? ಯವ್ವ ನನ್ನ ಶಿವನಾಟ ಯವ್ವ, ಎಲ್ಲೈತ್ ಕರಿಯವ್ವ? ಅದನ್ನು ಒಂದು ಕರ್ಕೊಂಡೋಗುನು ಪಾಪುನ. ಎಲ್ಲೈತ ಯವ್ವ ಅದು? ಅಲ್ಲ ಹುಡುಗಿ, ಏನಿದು? ನಿನ್ನೊಂದು ಹೇಳ್ದು, ಇವತ್ತೊಂದು ಹೇಳ್ದು, ಈಗ ಒಂದು ಹೇಳ್ತೀಯಲ್ಲ ಯವ್ವ? ಕೂಸು ಬೇರೆ ಐತ ನಿನಗ? ಅಯ್ಯ ನನ್ನ ಶಿವನಾಟ. ರಮೇಶ, ರೆಡಿಮೇಡ್ ಏಂತಿಲ್ವ ನಿನಗ? ರೆಡಿ ಇರೋ ಏಂತಿ, ರೆಡಿ ಇರೋ ಮಕ್ಕಳು. ಹೌದು, ನಿಂದು ಜೀವನ. ಇಂಥ ಬಂಪರ್ ಆಫರ್ ಯಾರಿಗೂ ಸಿಗಲ್ಲ ಬಿಡಪ್ಪ. ನೀನ ಕಂಡು ನೋಡ್ಲಯಪ್ಪ. ಅಯ್ಯೋ ಆಂಟಿ, ನಾನು ಹೇಳಿದ್ದು ಪಾಪು ಅಂದ್ರೆ ನಮ್ಮ ಸೋದರ ಮಾವ, ನನ್ನ ಮಾವ. ನೀವೇನಂಟಿ, ನಮ್ಮ ಸೋದರ ಮಾವನ ಹೆಸರು ಪಾಪಣ್ಣ. ನಾವೆಲ್ಲರೂ ಅವನ್ನ ಪಾಪು ಪಾಪು ಅಂತನ ಕರಿತೀವಿ. ಅದಕ್ಕೆ ನಾನು ಪಾಪು ಬರಲಿಲ್ಲ ಅಂತ ಹೇಳ್ದೆ. ನೀವೊಳ್ಳೆ. ಅಯ್ಯವ್ವ, ಅಲ್ಲೋಡು, ನೀನು ಪಾಪು ಅತ್ಲಾ ಮಕ್ಕ ಮಾಡ್ಕೊಂಡು ನಿಂತ್ಕೊಂಡು ಏನು ಗಿಡದಾನ ಎಲ್ಲಿ ಎಣ್ಸಕತ್ತಾನ, ಏನು ಆಕಾಶದಾಗ ಚುಕ್ಕಿ ಎಣ್ಸಕತ್ತಾನ ಹಗಲತ್ನ್ಯಾಗ, ಯಾರಿಗೆ ಗೊತ್ತು? ನೋಡಲ್ಲಿ ಕರಿ, ಹಂಗ ನೋಡು. ಮತ್ತೆ ತಪ್ಪಿಸ್ಕೊಂಡಿತ್ತು ಹುಡುಗ. ನೀನು ಪಾಪು ಬಗ್ಲ ಕುಂದ್ರಿಸ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಬಾರ. ಅಯ್ಯವ್ವ, ಅಯ್ಯವ್ವ, ಪಾಪು ಅಂತ ಪಾಪು ಗ್ಯಾಂಡಂಬುರ್ಗ ಆಗ್ಯಾನ ಪಾಪು ಅಂತ. ಅಯ್ಯಯ್ಯಯ್ಯಯ್ಯ. ಪಾಪು ಬಾ, ಮನೆಗೆ ಹೋಗೋಣ. ಏ ಮೋನಿ, ನಾನು ಆ ಮನೆಗೆಲ್ಲ ಬರಲ್ಲ ನಾನು. ಅವ್ನು ನಿನ್ಗೆ ಸರಿಯಾದ ಜೋಡಿ ಅಲ್ಲೇ. ಅವನು ಅಂಕಲ್ ಇದ್ದಂಗದಾನ. ಅವನು ಹೇಳೋದು ಕೇಳು. ಆ ಮದುವೆ ಆಗಿರೋ ಹುಡುಗನಿಂದ ಯಾಕೆ ಬಿದ್ದಿ ನೀನು? ತಲೆಗೆ ಬುದ್ಧಿಲ್ಲ ನಿಂಗೆ? ನಿನ್ನ ಪೆದ್ದಿ. ಪೆದ್ದಿನ ನಾನು, ನಿಜವಾಗ್ಲೂ ಪೆದ್ದಿನ. ಸರಿ ಬಾ, ಈಗ ನೋಡೋಣ ಇನ್ನೇನೇನು ನಾಟಕ ಮಾಡ್ತಾರೋ ಮಾಡಲಿ. ಅವ್ರ ನಾಟಕನೆಲ್ಲ ಬಯಲು ಮಾಡ್ಬೇಕಾ ಅಂತಲ್ಲ. ನಾವು ಹೊಂಟಿರೋದು ಅವ್ರ ಮನೆಗೆ. ಬಾ ಹೋಗೋಣ.